ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕೆಲವೊಮ್ಮೆ ಪೋಷಕರು ತಮ್ಮ ನವಜಾತ ಶಿಶುವಿನ ತಲೆಯ ಆಕಾರ ಅಸಾಮಾನ್ಯವಾಗಿ ಇರುವುದನ್ನು ಗಮನಿಸಿರ್ತಾರೆ. ಬಹುಶಃ ಅದು ತುಂಬಾ ಉದ್ದವಾಗಿರಬಹುದು, ತುಂಬಾ ಚಪ್ಪಟೆಯಾಗಿರಬಹುದು, ಅಥವಾ ಒಂದು ಬದಿಯಲ್ಲಿ ಅಸಮಾನವಾಗಿರಬಹುದು. ಇದು ಅನೇಕ ಸಂದರ್ಭಗಳಲ್ಲಿ ಏನು ತೊಂದರೆ ಕೊಡದೇ ಇದ್ರೂ ಕೂಡ ಕ್ರೇನಿಯೋಸಿನೋಸ್ಟೋಸಿಸ್ ಎಂಬ ಸ್ಥಿತಿಯ ಸಂಕೇತವೂ ಆಗಿರಬಹುದು. ಇದು ಮಗುವಿನ ತಲೆ ಬುರುಡೆಯಲ್ಲಿರುವಂತಹ ಮೂಳೆಗಳು, ಮೆದುಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವ ಮೊದಲೇ ಬೆಸೆಯುವಂತಹ ಸ್ಥಿತಿಯಾಗಿದೆ. ಚಿಕಿತ್ಸೆ ನೀಡದಿದ್ರೆ ಅದು ಬೆಳವಣಿಗೆ, ನೋಟ ಮತ್ತು ಮೆದುಳಿನ ಒತ್ತಡದಲ್ಲಿ ತೊಡಕುಗಳಿಗೆ ಕಾರಣವಾಗಬಹುದು. ಹಾಗಾದ್ರೆ ಇಂದು ಈ ಕ್ರೇನಿಯೋಸಿನೋಸ್ಟೋಸಿಸ್ ಅಂದ್ರೆ ಏನು, ಅದಕ್ಕೆ ಚಿಕಿತ್ಸೆ ಏನು ಮತ್ತು ಪೋಷಕರು ಏನೆಲ್ಲ ತಿಳಿದುಕೊಂಡಿರಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಎಚ್ಒಡಿ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರಾಜೇಂದ್ರ ಎಸ್ ಗುಜ್ಜಲ್ನವರ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ಡಾಕ್ಟರ್. ಎಸ್, ಕ್ರೇನಿಯೋಸಿನೋಸ್ಟೋಸಿಸ್ ಅಂತಂದ್ರೆ ಇದರ ಅವೇರ್ನೆಸ್ ಮಂತ್ ಆಗಿ WHO ಸೆಲೆಬ್ರೇಟ್ ಮಾಡ್ತಾ ಇದೆ. ಆದ್ರೆ ಸಾಕಷ್ಟು ಜನಕ್ಕೆ ಈ ಒಂದು ಕಂಡೀಷನ್ ಬಗ್ಗೆ ಗೊತ್ತೇ ಇಲ್ಲ. ಅಂದ್ರೆ ಮಗುವಿನ ಮೆದುಳಿನ ಆಕಾರದಲ್ಲಿ ವ್ಯತ್ಯಾಸಗಳನ್ನ ನೋಡ್ತಾರೆ, ಆದ್ರೆ ಇದು ಸಮಸ್ಯೆ ಕಾಡಬಹುದಾ? ಏನು ಈ ಟರ್ಮಿನ ಅರ್ಥ ಡಾಕ್ಟರ್ ಅಂತ? ಸೊ ಅದು ಕ್ರೇನಿಯೋಸಿಸ್ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿದೆ, ಅವೇರ್ನೆಸ್ ಈ ಸೆಪ್ಟೆಂಬರ್ನ ಅವೇರ್ನೆಸ್ ಮಂತ್ ಅಂತ ಆಲ್ ಓವರ್ ದ ವರ್ಲ್ಡ್ ಮಾಡೋದು. ಯಾಕಂದರೆ ಇದು 2,000 ಮಕ್ಕಳಲ್ಲಿ ಒಂದಕ್ಕೆ ಬರುತ್ತೆ. 1 in 2,000 ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ದಟ್ ಈಸ್ ಅ ಪರ್ಸೆಂಟೇಜ್ ವೈಸ್ ವೆರಿ ಹ್ಯೂಜ್. ಬಟ್ ಅದೇ ಸೇಮ್ ಟೈಮ್ ಏನಾಗುತ್ತೆ, ಅದು ಟ್ರೀಟ್ ಮಾಡಿಲ್ಲ ಅಂದರೆ ಅದರಿಂದ ತೊಂದರೆ ಆಗೋದು ಬ್ರೈನ್ ಮೇಲಾಗಲಿ ಕಣ್ಣು ಮೇಲಾಗಲಿ ಇಫೆಕ್ಟ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಅಪ್ ಟು 50 to 73% or 75% ಪ್ರಾಬ್ಲಮ್ಸ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಅವ್ರ ಲರ್ನಿಂಗ್ ಎಬಿಲಿಟೀಸ್ ಇರ್ಬೋದು, ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು, ಓವರ್ ದ ಟೈಮ್ ಇದೆಲ್ಲ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದರ ಸಲುವಾಗಿ ಎಲ್ಲ ವರ್ಲ್ಡ್ ವೈಡ್ ಇದನ್ನು ಅವೇರ್ನೆಸ್ ಮಂತ್ ಅಂತ ಮಾಡ್ತಾ ಇರೋದು. ಇನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಅಂದರೆ ಕ್ರೇನಿಯೋಸಿನೋಸ್ಟೋಸಿಸ್ ನೋಡಿ, ಮಗು ಹುಟ್ಟಿದಾಗ ಏನಾಗುತ್ತೆ, ಅದರ ಬ್ರೈನಲ್ಲಿ ಫಸ್ಟ್ 2 years ಆಲ್ಮೋಸ್ಟ್ 80 to 90% ಆಫ್ ಬ್ರೈನ್ ಗ್ರೋತ್ ಆಗ್ತಾ ಇರುತ್ತೆ. ಅದಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದರೆ ಸ್ಕಲ್ಲು ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಸ್ಕಲ್ ಎಕ್ಸ್ಪ್ಯಾಂಡ್ ಆಗಬೇಕಂದ್ರೆ ದೆರ್ ಇಸ್ ಸ್ಕಲ್ಲಲ್ಲಿ ಏನಾಗುತ್ತೆ, ಇದು ಫಾರ್ ಎಕ್ಸ್ಪ್ಯಾನ್ಷನ್ ಆಗಬೇಕಂತಲೇ ದೆರ್ ಇಸ್ ಗ್ಯಾಪ್ಸ್ ಇರುತ್ತೆ. ಅದಕ್ಕೋಸ್ಕರ ಸೂಚರ್ಸ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇದೆ ನೋಡಿ, ಇದೊಂದು ಫಾರ್ ಮಾಡೆಲ್ ಥರ. ಸೊ ನಾರ್ಮಲಿ ಇಷ್ಟೊಂದು ಬೋನ್ಸ್ ಇರುತ್ತೆ, ಮಲ್ಟಿಪಲ್ ಬೋನ್ಸು, ಅದರ ಮಧ್ಯದಲ್ಲಿ ಗ್ಯಾಪ್ಸ್ ಇರುತ್ತೆ. ಸೊ ಈ ಗ್ಯಾಪ್ಸ್ ಏನಾಗುತ್ತೆ, ವೆನ್ ಬ್ರೈನ್ ಗ್ರೋತ್ ಆಗ್ತಾ ಇರುವಾಗ ಈ ಸ್ಕಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದಕ್ಕೆ ಜಾಗ ಕೊಡುತ್ತೆ. ಕ್ರೇನಿಯೋಸಿನೋಸಿಸ್ ಅಂದರೆ ಬೈ ಬರ್ತೆ, ಇವು ನಾರ್ಮಲಿ ಬೈ ಬರ್ತ್ ಓಪನ್ ಇರುತ್ತೆ, ಬಟ್ ನಾರ್ಮಲಿ ಫುಲ್ ಕಂಪ್ಲೀಟ್ ಬ್ರೈನ್ ಗ್ರೋತ್ ಆದಮೇಲೆ ನಾರ್ಮಲಿ ಕ್ಲೋಸ್ ಆಗುತ್ತೆ ಬೈ ವೇರಿಯಸ್ ಸೂಚರ್ಸ್ ವಿಲ್ ಡಿಫ್ರೆಂಟ್ ಏಜಸಲ್ಲಿ. ಬಟ್ ಕ್ರೇನಿಯೋಸಿನೋಸಿಸ್ ಏನಾಗುತ್ತೆ ಅಂದರೆ ಬೈ ಬರ್ತೇನೆ ಇಲ್ಲಿ ನೋಡಿ, ಇಲ್ಲೊಂದು ಇರಬೇಕಾಗಿತ್ತು, ಇದು ಕ್ಲೋಸ್ ಆಗಿಬಿಟ್ಟಿದೆ. ಕ್ಲೋಸ್ ಆಗಿದ್ರೆ ಏನಾಗುತ್ತೆ, ಇದು ಈ ಪಾರ್ಟ್ ಆಫ್ ಅ ಸ್ಕಲ್ಲು ಎಕ್ಸ್ಪ್ಯಾಂಡ್, ಬ್ರೈನ್ ಗ್ರೋತ್ ಆಗ್ತಾ ಇರುತ್ತೆ ಬಟ್ ಈ ಜಾಗ ಕೊಡಲ್ಲ. ಅವಾಗೇನಾಗುತ್ತೆ, ಬ್ರೈನ್ ಬೇರೆ ಕಡೆ ಸ್ಟಾರ್ಟ್ ಡೆವಲಪಿಂಗ್ ಡಿಫ್ರೆಂಟ್ ಏರಿಯಾ. ಸೊ ಇಲ್ಲಿ ರಿಸ್ಟ್ರಿಕ್ಟ್ ಆಗುತ್ತೆ. ಇದು ರಿಸ್ಟ್ರಿಕ್ಟ್ ಆಗೋದ್ರಿಂದ ಈಗ ಬೇರೆ ಶೇಪ್ ಬೇರೆ ಕಡೆಯಿಂದ ಬೆಳೆಯೋದ್ರಿಂದ ಅಬ್ನಾರ್ಮಲ್ ಶೇಪು ಬರುತ್ತೆ. ಈ ಪಾರ್ಟಲ್ಲಿ ಬ್ರೈನ್ ಗ್ರೋತ್ ಆಗ್ತಾ ಇರಲ್ಲ. ಸೊ ಏನಾಗುತ್ತೆ, ಅದರ ಬ್ರೈನ್ ಮೇಲೆ ಇಫೆಕ್ಟ್ ಆಗುತ್ತೆ. ಸೊ ಯಾವ ಪಾರ್ಟ್ ಅಫೆಕ್ಟ್ ಆಗುತ್ತೆ ಅದರ ಪ್ರಕಾರ ಬ್ರೈನ್ ಮೇಲೆ ಇಫೆಕ್ಟ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟಲ್ ಇಶ್ಯೂಸ್, ಸೆನ್ಸರಿ ಇರ್ಬೋದು, ಇಲ್ಲಾಂದರೆ ಹಿಯರಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಬಿಹೇವಿಯರಲ್ ಇಶ್ಯೂಸ್, ಯಾವ ಪಾರ್ಟ್ ಆಫ್ ಅ ಬ್ರೈನ್ ಯಾವ ವರ್ಕ್ ಮಾಡ್ತಾ ಇರುತ್ತೆ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಇದು ಒನ್ ಈಸ್ ವೆರಿ ಕಾಮನ್. ಅದು ಹೇಳಿದ್ರೆ 1 in 220,000. ಆ್ಯಂಡ್ ಒಂದು ಬ್ರೈನ್ ಶೇಪು ಡಿಫ್ರೆಂಟು, ಅದರ್ ಒನ್ ಈಸ್ ಇನ್ಕ್ರೀಸ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಹೇಳ್ತಾರೆ. ಅದು ಬ್ರೈನ್ ಮೇಲೆ ಇಫೆಕ್ಟ್ ಆಗುತ್ತೆ. ಹಂಗೆ ಬಿಡ್ತಾ ಇದ್ದರೆ ಏನಾಗುತ್ತೆ, ನೆಕ್ಸ್ಟ್ ಇಟ್ ಗೋಸ್ ಟು ನೆಕ್ಸ್ಟ್ ಲೆವೆಲ್, ಲೈಕ್ ಐ ಮೇಲೆ ಇಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಫೇಶಿಯಲ್ ಡಿಫಾರ್ಮಿಟೀಸನ್ನು ಮಕ್ಕಳಲ್ಲಿ ಕಾಣಿಸ್ಬೋದು. ಡಿಫ್ರೆಂಟ್ ನೋಸ್ ಒಂದು ಕಡೆ ಅಥವಾ ಐಬ್ರೋ ಒಂದು ಕಡೆ, ಆ ಥರ. ಸೊ ವೇರಿಯಸ್ ಡಿಫಾರ್ಮಿಟೀಸ್ ಬರುತ್ತೆ.
ಆಮೇಲೆ ಡಿಫ್ರೆಂಟ್ ಶೇಪ್ಸ್ ಯಾವ ಥರ ಅಂದರೆ ಡಿಪೆಂಡ್ಸ್. ಸೊ ಫ್ರಂಟಲ್ಲಿ ಇದರಲ್ಲಿ ನೋಡಿದರೆ ಇದು ಫ್ರಂಟಲ್ಲಿ ಬ್ಲಾಕ್ ಆಗಿದೆ. ಸೊ ಇನ್ನು ಈ ಥರ ಹಿಂಗೆ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ, ಟ್ರಯಾಂಗಲ್ ಶೇಪ್ ಬರ್ತದೆ. ಸೊ ಟ್ರಯಾಂಗುಲರು, ಒಂದೊಂದು ಸರಿ ಲಾಂಗ್ ಹೆಡ್ ಬರುತ್ತೆ, ಅಂದರೆ ಶಾರ್ಟ್ ಆ್ಯಂಡ್ ಉದ್ದ ಹೆಡ್, ಆ ಥರ ಡಿಫ್ರೆಂಟ್ ಡಿಪೆಂಡಿಂಗ್ ಆನ್ ವಾಟ್ ಸೂಚರ್ಸ್ ಆರ್ ಅಫೆಕ್ಟೆಡ್, ಅದರ ಪ್ರಕಾರ ಅದು ಬರುತ್ತೆ. ಓಕೆ ಡಾಕ್ಟರ್, ಅಂದರೆ ಈ ರೀತಿಯಾಗಿ ಸ್ಕಲ್ ಡಿಸ್ಫಿಗರ್ ಆಗ್ತಾ ಹೋದಂಗೆ ವರ್ಷದಿಂದ ವರ್ಷಕ್ಕೆ ಅದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್? ಅಂದರೆ ಅದು ನೋವಾಗುತ್ತಾ, ಯಾವ ರೀತಿ ಅದನ್ನು ಗುರುತಿಸಲಾಗುತ್ತೆ? ಅಥವಾ ತೀರಾ ಚಿಕ್ಕ ಮಗು ಆದರೆ ಪೇರೆಂಟ್ಸ್ ಅದನ್ನು ಯಾವ ರೀತಿ ನೋಡ್ಕೊಳ್ಬೇಕು? ಯಾಕಂದರೆ ಮಗುಗೆ ನೋವಾದರೂ ಹೇಳೋದಕ್ಕೆ ಆಗೋದಿಲ್ಲ. ಸೊ ಯಾವ ರೀತಿ ಸಿಂಪ್ಟಮ್ಸ್ನ ಅಬ್ಸರ್ವ್ ಮಾಡಬೇಕು? ಜನರಲಿ ಇದು ಹುಟ್ಟಿದಾಗ ಹುಟ್ಟಿದಾಗನೇ ಕಾಣಿಸ್ಕೊಳ್ಳುತ್ತೆ. ಫಸ್ಟ್ ಫ್ಯೂ ಮಂತ್ಸ್ ಆರ್ 1 year ಒಳಗಡೆ. ವೆರಿ ರೇರ್ಲಿ ವಿ ಸಿ ತುಂಬ 1 year 1.5 year, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇನಿಷಿಯಲಿನೇ ಫಸ್ಟ್ ಫ್ಯೂ ಮಂತ್ಸ್. ಅದಕ್ಕೇನು ಸಿಮ್ಟಮ್ಸ್ ಏನಿರಲ್ಲ, ಮಕ್ಕಳಿಗೂ ಏನು ಹೇಳೋಕ್ಕೂ ಆಗಲ್ಲ. ಇಟ್ ಈಸ್ ಬೇಸಿಕಲಿ ಫ್ಯೂ ಆಫ್ ಸಿಮ್ಟಮ್ ಥಿಂಗ್. ಅಂದರೆ ಒಂದು ಪೇರೆಂಟ್ಸ್ ಏನು ಮಾಡ್ಬೋದು, ಶೇಪ್ ಅಬ್ನಾರ್ಮಲ್ ಶೇಪ್ ಇದೆಯೋ ಇದ್ದರೆ ಸಸ್ಪಿಷಿಯಸ್ಸು, ಇಲ್ಲ ಅಂದರೆ ಫೀಲ್ ಮಾಡ್ತಾ ಇದ್ದರೆ ಸಮ್ ಹಾರ್ಡ್ ರಿಜ್ಜಿಸ್ ಥರ ಫೀಲ್ ಆಗುತ್ತೆ. ರಿಜ್ ಫೀಲ್ ಆಗಿದರೆ ಅದು ಫ್ಯೂಸ್ ಆಗಿದೆ ಅಂತ. ಹೆಡ್ ಶೇಪ್ ಹೆಡ್ ಗ್ರೋ ಆಗ್ತಾರೆ, ಸರ್ಕಂಫರೆನ್ಸು ಅಷ್ಟೊಂದು ಬೆಳೀತಾ ಇರಲ್ಲ. ಸೊ ಜನರಲಿ ಎವ್ರಿ ಮಗು ಹುಟ್ಟಿದಾಗ ಎವ್ರಿ ಫ್ಯೂ ವೀಕ್ಸ್ ಚೆಕಪ್ಗೆ ಹೋಗ್ತಾನೆ ಇರ್ತಾರೆ ಪೀಡಿಯಾಟ್ರಿಷನ್ ಹತ್ರ. ಆವಾಗ ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಆಗ್ತಾ ಇರಲ್ಲ. ಆ್ಯಂಡ್ ಆಲ್ಸೋ ಇಟ್ ಅಫೆಕ್ಟ್ಸ್ ಮೈಲ್ ಸ್ಟೋನ್ಸು. ಇವಾಗ 3 monthsಗೆ ನೆಕ್ ಹಿಡ್ಕೊಳ್ಳೋದು ಮಗು, ಆಮೇಲೆ ಸ್ಲೋಲಿ ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು, ಆ ಥರ ಆ ಮೈಲ್ ಸ್ಟೋನ್ಸು ಡಿಲೇ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್. ಆವಾಗ ದಿ ಶುಡ್ ಬಿ ವೆರಿ ಕೇರ್ಫುಲ್. ಆಮೇಲೆ ಅದನ್ನು ಮಕ್ಕಳ ಡಾಕ್ಟರ್ ಹತ್ರ ಹೋಗಿ, ಅದು ಯಾರು ಸ್ಪೆಷಲಿಸ್ಟ್ ಇದ್ದಾರೆ ಅವ್ರ ಹತ್ರ ಹೋಗಿ ತೋರಿಸೋದ್ರಿಂದ ಅದನ್ನು ಕಂಡು ಹಿಡಿಬೋದು. ಅದರ ಅಕಾರ್ಡಿಂಗ್ ಟು ದಟ್ ಅದನ್ನು ಟ್ರೀಟ್ಮೆಂಟು ಮಾಡ್ಬೋದು. ಓಕೆ, ಅಂದರೆ ಕಂಡು ಹಿಡಿಯೋದಕ್ಕೆ ಫೇಲ್ ಆದರೆ ಡಾಕ್ಟರ್, ಅಂದರೆ ಅವ್ರ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಅದು ಡಿಟೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಆ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡೋದು ಕಷ್ಟ ಆಗುತ್ತಾ? ಅಥವಾ ಮತ್ತೆ ಅದು ಡಿಸ್ಫಿಗರ್ ಆಗಿರೋದನ್ನು ಸರಿ ಮಾಡಬಹುದಾ ಅಂತ? ಸರಿ ಮಾಡ್ಬೋದು. ನೋಡಿ, ಎಷ್ಟು ಬೇಗ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡ್ತೀವಿ ಅಷ್ಟು ಬೆಟರ್. ಟ್ರೀಟ್ ಮಾಡ್ಬೋದು ಯಾವ ಏಜಲ್ಲೂ, ಅಪ್ ಟು 2 years 3 yearsವರೆಗೂ ಟ್ರೀಟ್ ಮಾಡ್ಬೋದು. ಬಟ್ ಅರ್ಲಿ ಟ್ರೀಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ, ಒಂದು ಡಿಸ್ಫಿಗರ್ ಆಗೋದು ಜಾಸ್ತಿ ಇರಲ್ಲ. ಸೊ ವಿ ಕ್ಯಾನ್ ಮೈನರ್ ಡಿಸ್ಫಿಗರ್ಮೆಂಟ್ಸ್ ಇರುತ್ತೆ, ಅದನ್ನು ಕರೆಕ್ಟ್ ಮಾಡೋದು ಈಸಿ. ಅದರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಇವಾಗ ಹಾಗೆ ಬಿಟ್ಟರೆ ಅದರ ಇಫೆಕ್ಟ್ ಬ್ರೈನ್ ಮೇಲೆ ಇಫೆಕ್ಟ್ ಆಗೋದು ತುಂಬ ಆಗೋಗಿರುತ್ತೆ. ಇವಾಗ 2 yearsಲ್ಲಿ ಎಷ್ಟು ಇಫೆಕ್ಟ್ ಆಗಿರುತ್ತೆ, ಇವಾಗ 2 monthsಲ್ಲಿ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡೋದ್ರಿಂದ ವಿ ಪ್ರಿವೆಂಟ್ ಲಾಟ್ ಆಫ್ ಬ್ರೈನ್ ಮೇಲೆ ಇಫೆಕ್ಟ್ ಆಗೋದು. ಡೆವಲಪ್ಮೆಂಟಲ್ ಇಶ್ಯೂಸ್ ಆಗಲಿ, ನ್ಯೂರೋ ಕಾಗ್ನೇಟಿವ್ ಇಶ್ಯೂಸ್ ಆಗಲಿ, ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಬೋದು. ಆಮೇಲೆ ಡಿಫಾರ್ಮಿಟಿ ಕಮ್ಮಿ ಮಾಡ್ಬೋದು. ಆಮೇಲೆ ಎನಿವೇ ಇದಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ಇದಕ್ಕೆ ಸರ್ಜರಿ ಇಸ್ ಆಪ್ಷನ್ ಒಂದೇ ಇರೋದು. ಸೊ ಏನಾಗುತ್ತೆ, ಅರ್ಲಿ ಡಿಟೆಕ್ಟ್ ಮಾಡೋದ್ರಿಂದ, ಬಿಕಾಸ್ ನಾಟ್ ಆಫ್ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಮಿನಿಮಲಿ ಇನ್ವೇಸಿವ್ ಬಂದಿದೆ ಇವಾಗ ಎಲ್ಲ. ಎಂಡೋಸ್ಕೋಪಿಕ್ ವೆರಿ ಸ್ಮಾಲ್ ಕಟ್ ಮಾಡಿ ವಿ ಕ್ಯಾನ್ ಟ್ರೀಟ್ ಇಟ್. ಸೊ ಮಾರ್ಬಿಡಿಟಿ, ಬಿಕಾಸ್ ದೊಡ್ಡ ಸರ್ಜರಿ ಆಗೋದು ಚಿಕ್ಕ ಸರ್ಜರಿ ಆಗುತ್ತೆ. ಸೊ ವಿ ಕ್ಯಾನ್ ಡೂ ಎನಿ ಟೈಮ್, ಬಟ್ ಬೇಗ ಮಾಡೋದ್ರಿಂದ ಇಷ್ಟೊಂದು ಅಡ್ವಾಂಟೇಜಸ್ ಇರುತ್ತೆ. ಒಂದು 3-4 ಹೇಳಿದ್ನಲ್ಲ ಅವೆಲ್ಲ. ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ 2000ದಲ್ಲಿ ಒಂದು ಮಗುಗೆ ಸಮಸ್ಯೆ ಕಾಡುತ್ತೆ ಅಂತ, ವಿಚ್ ಇಸ್ ಅ ಬಿಗ್ ನಂಬರ್. ಎಸ್ ಡಾಕ್ಟರ್. ಸೊ ಹಾಗಿದ್ರೆ ಅಂದರೆ ಈ ಸಮಸ್ಯೆ ಯಾಕಾಗುತ್ತೆ ಅಂತ, ಅಂದರೆ ಮೇ ಬಿ ಡೆಲಿವರಿ ಟೈಮಲ್ಲಿ ಸಮಸ್ಯೆ ಆಗೋದಾ, ಅಥವಾ ಜೆನೆಟಿಕಲಿ ಈ ರೀತಿ ಸ್ಕಲ್ ಡೆವಲಪ್ಮೆಂಟ್ ಸಮಸ್ಯೆ ಕಾಡುತ್ತಾ? ಯಾತಕ್ಕಾಗಿ ಈ ಸಮಸ್ಯೆ ಬರುತ್ತೆ? ನೋಡಿ, ಇದು ವೆರಿ ಕಾಂಪ್ಲೆಕ್ಸ್ ಇದೆ. ಅಂದರೆ ಯಾರಿಗೂ ಗೊತ್ತಿಲ್ಲ ಕರೆಕ್ಟಾಗಿ ಯಾವುದಕ್ಕೆ ರೀಸನ್, ಒಂದು ಪರ್ಟಿಕ್ಯುಲರ್ ಚೈಲ್ಡಲ್ಲಿ ಯಾವುದಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಇಟ್ ಮೇ ಬಿ ಐದರ್ ಡ್ಯೂ ಟು ಎನ್ವಿರಾನ್ಮೆಂಟಲ್ ಎಫೆಕ್ಟ್ಸ್ ಆ್ಯಂಡ್ ಜೆನೆಟಿಕ್ ಎಫೆಕ್ಟ್ಸ್, ಬೋತ್ ಕಂಬೈನ್ಡ್ ಇರ್ಬೋದು, ಸಿಂಗಲ್ ಇರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಇದು ಯಾವ ಕಾರಣ ಅಂತ ಗೊತ್ತಾಗೋದು ತುಂಬಾ ಕಮ್ಮಿ. ಬಟ್ ಆ್ಯಂಡ್ ಅದರಲ್ಲಿ 2 ಟೈಪ್ ಇದೆ. ಒಂದು ಸಿಂಡ್ರೋಮಿಕ್ ಅಂತ, ಒಂದು ನಾನ್ ಸಿಂಡ್ರೋಮಿಕ್ ಅಂದರೆ ವಿದೌಟ್ ಎನಿ ಅದರ್ ಪ್ರಾಬ್ಲಮ್ಸ್, ಲೈಕ್ ಇದು ಒಂದೇ ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ ಜನರಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್. ಬಟ್ ಸಮ್ಟೈಮ್ಸ್ ಸಿಂಡ್ರೋಮಿಕ್ ಅಂತ ಬರುತ್ತೆ. ಸಿಂಡ್ರೋಮಿಕ್ ಅಂದರೆ ಏನು, ಆ ಮಗುಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಕೈಯಲ್ಲಿ ಫಿಂಗರ್ಸು, ಟೋಸು, ಅದರ್. ಸೊ ಇಟ್ಸ್ ಕಾಲ್ಡ್ ಸಿಂಡ್ರೋಮಿಕ್. ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಇರೋದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಫೈಂಡ್ ಸಮ್ ಜೆನೆಟಿಕ್ ಮ್ಯೂಟೇಷನ್ ಆಗಿರುತ್ತೆ, ಸಮ್ ಜೀನ್ಸ್, ಪರ್ಟಿಕ್ಯುಲರ್ ಜೀನ್ಸ್. ಇದಾಗೋದ್ರಿಂದನೂ ವಿ ಫೈಂಡ್ ಔಟ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ನಾಟ್. ಆ್ಯಂಡ್ ಆಲ್ಸೋ ಇನ್ನೊಂದು ಸ್ವಲ್ಪ ಜನ ಸಮ್ ಮೆಟರ್ನಲ್ ಅಂದರೆ ಪ್ರೆಗ್ನೆನ್ಸಿ ಇರುವಾಗ ಸಮ್ಟೈಮ್ಸ್ ಥೈರಾಯ್ಡ್ ಇಶ್ಯೂಸ್ ಇದ್ದರೆ,
and some of the medications like antidepressant ತಗೊಳ್ಳೋದ್ರಿಂದ ಅದು ಫ್ಯೂ ಡ್ರಗ್ಸ್ ವಿಚ್ ನಾಟ್ ಶ್ಯೂರ್ ಬಟ್ ದೇಸ್ ಆರ್ ಇರಬಹುದು ಅಂತ ಫ್ಯೂ ಫ್ಯಾಕ್ಟರ್ಸನ್ನು ಇರುತ್ತೆ ಬಟ್ ಮೋಸ್ಟ್ ಆಫ್ ಅ ಟೈಮ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ವಾಟ್ ಇಸ್ ಅ ಕಾಸ್ ಫಾರ್ ದ. ಅಂದರೆ ಟೈಪ್ ಆಫ್ ದಿ ಡೆಲಿವರಿ ಏನಾದರೂ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಹಾಗೇನಾಗಲಿಕ್ಕೆ ಯೂಶ್ವಲಿ ಟೈಪ್ ಆಫ್ ಅ ಡೆಲಿವರಿ ಏನು ಆಗಲ್ಲ ಬಟ್ ಸಮ್ಟೈಮ್ಸ್ ವೆರಿ ರೇರೆಸ್ಟ್ ಅಂದರೆ ತುಂಬ ದೊಡ್ಡ ಬೇಬಿ ಇರುತ್ತೆ, ಜಾಗ ಯೂಟ್ರಸ್ ಆವಾಗಲೂ ಕಂಪ್ರೆಷನಿಂದನೂ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದು ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೇರೆಸ್ಟ್ ಕಾಸ್ ಫಾರ್ ದ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ಇದು ಸಾಮಾನ್ಯವಾಗಿ 3 ವೀಕ್ಸ್ ಅಥವಾ 5 ವೀಕ್ಸ್ಗೆ ಸ್ಕಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದಾಗ ಡಿಟೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಸಾಮಾನ್ಯವಾಗಿ ಚೆಕಪ್ಗಳಲ್ಲಿ ಅದನ್ನ ನೋಡ್ತಾರಾ? ಅಂದರೆ ಏನಾದರೂ ಈ ಥರ ಡಿಫಾರ್ಮಿಟೀಸ್ ಇದೆಯಾ ಚೈಲ್ಡ್ಗೆ ಅಂತ, ಅದಕ್ಕೆ ರೆಗ್ಯುಲರ್ ಚೆಕಪ್ಸ್ ಎಲ್ರಿಗೂ ಮಾಡುವಂಥದ್ದ ಅಥವಾ ಸ್ಪೆಷಲ್ ಕೇಸ್ಗಳಲ್ಲಿ ಮಾತ್ರ ಮಾಡ್ತಾರೆ? ನೋಡಿ, ಯೂಶ್ವಲಿ ಎನಿವರ್ ಇಂಡಿಯಾ ಆಗಲಿ ಎಲ್ಲೇ ಆದರೆ ಪೀಡಿಯಾಟ್ರಿಷಿಯನ್ಸ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್ ನೋಡ್ತಾರೆ ಈಚ್ ವಿಸಿಟ್ಗೆ. ಮಗು ಬಂದಾಗ ಹೈಟು, ವೆಯ್ಟು, ಅದರಲ್ಲಿ ಒನ್ ಆಫ್ ಅ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೆಡ್ ಸರ್ಕಂಫರೆನ್ಸ್. ಅದನ್ನು ನೋಡ್ತಾನೆ ಇರ್ತಾರೆ ಅವರು. ಈ ಪರ್ಟಿಕ್ಯುಲರ್ ಈ ಸ್ಟೇಜ್ಗೆ ಇಷ್ಟು ಮಂತ್ಗೆ ಇಷ್ಟು ಆಗಬೇಕು, ಇಷ್ಟು ಸೆಂಟಿಮೀಟರ್ ಇನ್ಕ್ರೀಸ್ ಆಗಬೇಕು ಅಂತ ಸ್ಪೆಸಿಫಿಕ್ ಚಾರ್ಟ್ಸು ಇರುತ್ತೆ. ಅದರಲ್ಲಿ ಏನಾದರೂ ಡೆಫಿಷಿಯನ್ಸಿ ಬಂತು, ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಬಂತು ಅಂದರೆ ದೇ ಸಸ್ಪೆಕ್ಟ್ ದ್ಯಾಟ್. ಆಲ್ಸೋ ಸಮ್ಟೈಮ್ಸ್ ಏನದು ಮಕ್ಕಳು ಡಾಕ್ಟರ್ ಏನು ಮಾಡ್ತಾರೆ, ಕೈ ಹಿಂಗೆ ಅಲ್ಲಾಡಿಸ್ಬಿಟ್ಟು ಏನಾದರೂ ಇಲ್ಲೊಂದು ಆ್ಯಂಟೀರಿಯರ್ ಪಾರ್ಟಲ್ಲಿ ಸ್ವಲ್ಪ ಸಾಫ್ಟ್ ಆ್ಯಂಟೀರಿಯರ್ ಫ್ರಾಂಟೆನಲ್ ಅಂತಾರೆ, ಸಾಫ್ಟ್ ಸ್ಪಾಟ್, ಅದು ಒಂದೊಂದು ಸರಿ ಪ್ಯಾಲ್ಪೇಬಲ್ ಆಗಿಲ್ಲ ಅಂತ ಸಸ್ಪೆಕ್ಟ್ ಮಾಡ್ತಾರೆ. ಸಮ್ಟೈಮ್ಸ್ ರಿಜ್, ಹಾರ್ಡ್ ರಿಜ್ ಬಂದರೆ ದಿಸ್ ಇಸ್ ಹೌ ಒನ್ಸ್ ಅದು ದೀಸ್ ಆರ್ ಸಸ್ಪಿಷನ್ಸ್. ಇಟ್ಸ್ ನಾಟ್ ದ್ಯಾಟ್ ಇದ್ದರೆ ಇದೆ ಅಂತಲೇ ಇಲ್ಲ. ದೆನ್ ದೇ ರೆಫರ್ ಟು ಆರ್ ದೇ ಡೂ ಸಮ್ ಅದರ್ ಇನ್ವೆಸ್ಟಿಗೇಷನ್ಸ್. ಲೈಕ್ ನೆಕ್ಸ್ಟ್ ಕನ್ಫರ್ಮೇಷನ್ ಮಾಡಬೇಕಂದ್ರೆ ನಾವು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನಲ್ಲಿ ಎಲ್ಲಿ ಬೋನ್ ಫ್ಯೂಸ್ ಆಗಿದೆ, ಯಾವ ಟೈಪು, ಎಷ್ಟು ಎಕ್ಸ್ಟೆಂಟು, ಅದರಿಂದ ನಮಗೆ ಕ್ಲಿಯರ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆಲ್ಸೋ ಬ್ರೈನಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಅದೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ವೆರಿ ರೇರ್ಲಿ ವಿ ಡೂ ದ MRI ಟು ಚೆಕ್ ದ ಬೋನ್ಸ್. ಬೇಸಿಕಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋದ್ರಿಂದನೇ ಮೋಸ್ಟ್ ಆಫ್ ಸಸ್ಪಿಷನ್ ಬಂದರೆ ದೆನ್ ಕನ್ಫರ್ಮೇಷನ್ಗೆ CT ಸ್ಕ್ಯಾನ್ ಮಾಡೋದು. ಓಕೆ ಡಾಕ್ಟರ್, ಇನ್ನು ಇದಕ್ಕೆ ಚಿಕಿತ್ಸೆ ತಗೊಳ್ಳದೆ ಹೋದರೆ ಅಥವಾ ಇದು ಡಿಟೆಕ್ಟ್ ಆಗದೆ ಹೋದರೆ ಅದನ್ನು ಹಾಗೆ ಬಿಟ್ಟರೆ ಅಂದರೆ ಯಾವ ರೀತಿ ಆರೋಗ್ಯದ ಮೇಲೆ ಸಮಸ್ಯೆ ಮಾಡುತ್ತೆ ಇದು ಅಂತ? ಸೊ ನೋಡಿ, ಇದು 2-3 ಟೈಪ್ಸ್. ಒಂದು ಸಿಂಪಲ್ ಥಿಂಗ್ ಅಂದರೆ ಇದು ಬ್ರೈನ್ ಡೆವಲಪ್ ಆಗ್ತಾ ಇರಲ್ಲ. ಸೊ ಬ್ರೈನ್ ಡೆವಲಪ್ ಆಗ್ತಾ ಇಲ್ಲ ಅಂದರೆ ಇಫೆಕ್ಟ್ ಈಸ್ ಆನ್ ಬ್ರೈನ್ ಯಾವ ಪಾರ್ಟಲ್ಲಿ ಇಫೆಕ್ಟ್ ಆಗಿದೆ ಅದರ ಮೇಲೆ ಹೋಗುತ್ತೆ. ಸೊ ದೇ ಸ್ಟಾರ್ಟ್ ಡೆವಲಪಿಂಗ್ ನ್ಯೂರೋಕೋಗ್ನೇಟಿವ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಸೊ ಏನಂದ್ರೆ ಅವ್ರಿಗೆ ಲರ್ನಿಂಗ್ ಡಿಸಬಿಲಿಟೀಸ್ ಬರುತ್ತೆ, ಮೆಮರಿ ಪ್ರಾಬ್ಲಮ್ಸ್ ಬರುತ್ತೆ, ಗ್ರಾಸ್ಪಿಂಗು, ಮಾತಾಡೋಕ್ಕೆ ಸಮ್ಟೈಮ್ಸ್ ರಿಕಲೆಕ್ಟ್ ಮಾಡೋದು, ದೋಸ್ ಆರ್ ಥಿಂಗ್ಸ್. ಆ್ಯಂಡ್ ಸಮ್ಟೈಮ್ಸ್ ಹಿಯರಿಂಗ್ ಇಶ್ಯೂಸ್ ಬರುತ್ತೆ, ವಿಷನ್ ಪ್ರಾಬ್ಲಮ್ಸು. ಸೊ ದೀಸ್ ಆಲ್ ಆರ್ ದಿ ನ್ಯೂರೋಕೋಗ್ನೇಟಿವ್ ಪ್ರಾಬ್ಲಮ್ಸ್ ದೇ ಡೆವಲಪ್ ಮಾಡ್ಬೋದು. ಆ್ಯಂಡ್ ಏನಾಗುತ್ತೆ, ಮತ್ತು ಪ್ರೆಷರ್ ಜಾಸ್ತಿ ಆದಂಗೆ ಏನಾಗುತ್ತೆ, ಇಟ್ ಅಫೆಕ್ಟ್ಸ್ ಆನ್ ದ ಕಣ್ಮೇಲೂ ಏನಾಗುತ್ತೆ, ಕಣ್ಮೇಲೆ ಪ್ರೆಷರ್ ಜಾಸ್ತಿ ಆದಂಗೆ ದ ನರ್ವ್, ಆಪ್ಟಿಕ್ ನರ್ವ್ ಅಂತ ಇರುತ್ತೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ವಿಷನ್. ಅದ್ರ ಮೇಲೆ ಪ್ರೆಷರ್ ಆಯ್ತು ಅಂದರೆ, ಕಂಪ್ರೆಷನ್ ಆಯ್ತು ಅಂದರೆ ದೇ ಲೂಸ್ ವಿಷನು ಕಮ್ಮಿ ಆಗ್ಬೋದು, ಸಮ್ಟೈಮ್ಸ್ ದೇ ಲೂಸ್ ಅ ವಿಷನ್ ಆಲ್ಸೋ. ಆ್ಯಂಡ್ ಪ್ರೆಷರಿಂದ ಐ ಯು ಕ್ಯಾನ್ ನೋಡ್ಬೋದು, ಹೊರಗಡೆ ಬಂದಿರ್ತಾರೆ ಅನಿಸುತ್ತೆ, ಆಲ್ಮೋಸ್ಟ್ ಬೀಳೋ ಥರ ಅನಿಸ್ತಾ ಇರುತ್ತೆ. ಆಮೇಲೆ ಐ ಮೂಮೆಂಟ್ಸ್ ಎಫೆಕ್ಟ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟು ಶೇಪ್ ವೈಸ್ ಆಲ್ಸೋ ಇನಿಷಿಯಲಿ ವೆರಿ ಗ್ರಾಸ್, ದೊಡ್ಡದಿರುತ್ತೆ, ಇಲ್ಲ ಅಂದರೆ ತುಂಬ ಹೈಟು, ಅದು ಒಂದು ಕಡೆ ಒಳಗಡೆ ಆ ಥರ ವೇರಿಯಸ್ ಕಾಸ್ಮೆಟಿಕಲಿ ಆಲ್ಸೋ ನಾಟ್ ವೆರಿ. ಆಮೇಲೆ ದೇರ್ ಡೆವಲಪ್ಮೆಂಟಲ್ ಇಶ್ಯೂಸ್. ಅವರು ನಾರ್ಮಲ್ ಇವಾಗ ಇಷ್ಟು ತಿಂಗಳೇ ಕೂತ್ಕೋಬೇಕು, ಇಷ್ಟು ತಿಂಗಳೇ ನಡಿಬೇಕು, ಅದೆಲ್ಲ ಡಿಲೇ ಹಾಕ್ಕೊಂಡು ಹೋಗುತ್ತೆ. ಆ್ಯಂಡ್ ಇಟ್ ಅಫೆಕ್ಟ್ಸ್ ದ ಸ್ಕೂಲಿಂಗು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೆಲ್ಫ್ ಎಸ್ಟೀಮ್, ದೇ ಆರ್ ನಾಟ್ ವೆರಿ ಕಾನ್ಫಿಡೆಂಟ್. So it affects in a long way. At the same time, it affects the system also. Like parents will be affected. Like yes. Its whole system is affected because they have to concentrate on one child. So treat ಮಾಡಿಲ್ಲ ಅಂದರೆ it has a lot of effects. As ನಾನು already ಹೇಳಿದರ ಪ್ರಕಾರ 50 to 75% ಡೆವಲಪ್ಮೆಂಟಲ್ ಇಶ್ಯೂಸ್ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ಈಗ ಈ ಸಮಸ್ಯೆ ಡಿಟೆಕ್ಟ್ ಆಗಿದೆ, ಇದಕ್ಕೆ ಚಿಕಿತ್ಸೆ ಏನು? ಯಾಕೆಂದರೆ ಅಂದರೆ ಅಷ್ಟು ಚಿಕ್ಕ ಮಗು, ನವಜಾತ ಶಿಶುವನ್ನು ಸರ್ಜರಿ ಮಾಡಿಸೋದಂದರೆ ತುಂಬ ಜನ ಹಿಂದೆ ಮುಂದೆ ನೋಡ್ತಾರೆ, ಏನು ಸಮಸ್ಯೆ ಆಗ್ತಿಲ್ವಾ, ಬೇಡ ಬಿಡು ಅಂತ ಅವಾಯ್ಡ್ ಮಾಡೋಕೆ ನೋಡ್ತಾರೆ. ಸೊ ಆ ಹಂತದಲ್ಲಿ ಏನಾದರೂ ಮೆಡಿಕೇಶನ್ಸ್ ಕೊಟ್ಟು ಇದನ್ನು ಸರಿ ಮಾಡಬಹುದಾ? ಯಾವ ಹಂತದಲ್ಲಿ ಸರ್ಜರಿಗೆ ಹೋಗಲೇಬೇಕಾಗತ್ತೆ ಅಂತ? ನೋಡಿ,
ಇಟ್ ಈಸ್ ಮೆಡಿಸಿನ್ ಕೊಟ್ಟು ಟ್ರೀಟ್ ಮಾಡೋ ಕಂಡೀಷನ್ ಅಲ್ಲ ಇದು. ಇಟ್ಸ್ ಬಿಕಾಸ್ ಇಟ್ಸ್ ಸಮಥಿಂಗ್ ಈಸ್ ಬ್ಲಾಕ್ಡ್ ವೇ ಟು, ಅಂದರೆ ಏನೋ ಆಗಿದೆ ಅದನ್ನು ರಿಲೀಸ್ ಮಾಡಬೇಕು. ವೆರಿ ರೇರ್ಲಿ ವೆರಿ ಮೈಲ್ಡ್ ಫಾರ್ಮಲ್ಲಿ ಬೇಕಾದರೆ ನಾವು ಹಾಗೆ ಬಿಟ್ಬಿಟ್ಟು ಹೆಲ್ಮೆಟ್ ಥೆರಪಿ ಅಂತ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ಅ ಟೈಮ್ಸ್ ಇಟ್ಸ್ ಇದು ಮೆಡಿಸಿನಿಂದ ಕಮ್ಮಿ ಆಗಲ್ಲ. ಆ್ಯಂಡ್ ಆಲ್ಸೋ ಇಟ್ ಆಲ್ಸೋ ಟೈಪ್ ಆಫ್ ಅ ಟ್ರೀಟ್ಮೆಂಟ್ ಯಾವ ಏಜ್ಗೆ ನಮಗೆ ಪ್ರೆಸೆಂಟ್ ಆಗ್ತಾರೆ, ಎಷ್ಟು ಏಜಲ್ಲಿ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌ ಸಿವಿಯರ್ ಇಸ್, ಅದ್ರ ಮೇಲೆ ಟ್ರೀಟ್ಮೆಂಟ್ ಆಲ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಟ್ಸ್ ಎ ವೆರಿ ಸ್ಮಾಲ್ ಚೈಲ್ಡ್. ಸೊ ಇದು ಎಲ್ಲ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಯಾಕಂದರೆ ನಾವು ಒಬ್ಬರೇ ಮಾಡೋದು ಅಂತ ಆಗಲ್ಲ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ನು, ನ್ಯೂರೋ ಸರ್ಜನ್ಸ್ ಸರ್ಜಿಕಲ್ ಪಾರ್ಟಿಂದ, ನೆಕ್ಸ್ಟ್ ಪೀಡಿಯಾಟ್ರಿಷಿಯನ್ಸ್ ಹೂ ಲುಕ್ ಆಫ್ಟರ್ ಅದರ್ ಪಾರ್ಟ್ ಆಫ್ ಅ ಥಿಂಗು. ಅದರ್ ಇಂಪಾರ್ಟೆಂಟ್ ಇದು ಇಷ್ಟು ಚಿಕ್ಕದಿರುತ್ತೆ. ಅನಸ್ಥಿಷಿಯಾ ಈಸ್ ಅ ವೆರಿ ಇಂಪಾರ್ಟೆಂಟ್. ದೇ ಆರ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಟೀಮ್ ಆ್ಯಕ್ಚುಲಿ ಅನಸ್ಥೆಟಿಸ್ಟು. ಅದರಲ್ಲಿ ಪೀಡಿಯಾಟ್ರಿಕ್, ನ್ಯೂರೋ ಅನಸ್ಥೆಟಿಸ್ಟ್, ವಿ ಹ್ಯಾವ್ ಸ್ಪೆಷಲೈಸ್ ಅನಸ್ಥೆಟಿಸ್ಟ್ ಟು ಸ್ಪೆಷಲೈಸ್. ಸೊ ದಟ್ ಈಸ್ ಆ್ಯಂಡ್ ಸಪೋರ್ಟಿವ್ ಲೈಕ್ ICU team, all those are very important. And at the same time technology also very important for the better outcome or good outcomes. Now with all this development advance in everything like technology and availability, the success rate is very high with a very little morbidity. ಅಂದರೆ ಈಗ ನಾನ್ ಸರ್ಜಿಕಲ್ ಆಪ್ಷನ್ಸ್ ಕೂಡ ಇದೆಯಾ ಡಾಕ್ಟರ್? ಸರ್ಜರಿ ಅಂದಾಗ ಯಾವೆಲ್ಲ ವಿಧಾನಗಳಿದೆ ಅಂತ? ಸರ್ಜರಿ ಇಲ್ಲದೆ ಹೇಳಿದ. ಸೊ ಆಲ್ಸೋ ಯಾವ ಏಜಿಗೆ ಬರ್ತಾರೆ, ಇವಾಗ ಅರ್ಲಿ ಏಜಲ್ಲಿ ಬಂದರೆ ಸ್ಕಲ್ಲು ತುಂಬ ಸಾಫ್ಟ್ ಆಗಿರುತ್ತೆ, ಲೈಕ್ ಬೋನ್ಸ್ ಆರ್ ವೆರಿ ಸಾಫ್ಟ್. ಸೊ ಆವಾಗ ಟ್ರೀಟ್ಮೆಂಟ್ ಈಸ್ ವೆರಿ ಟೋಟಲಿ ಡಿಫ್ರೆಂಟು. ಆ 6 months ಆದಮೇಲೆ ಬಂದ ಬೋನ್ ಹಾರ್ಡ್ ಆಗಿಬಿಡುತ್ತೆ, ಆವಾಗ ಡಿಫ್ರೆಂಟು. ಸೊ ಆಲ್ಸೋ 6 monthsಗಿಂತ ಒಳಗಡೆ ಬಂದರೆ ಡಿಫಾರ್ಮಿಟಿನೂ ಜಾಸ್ತಿ ಇರಲ್ಲ, ಚೇಂಜಸ್ಸು ಜಾಸ್ತಿ ಇರಲ್ಲ. ಸೊ ಏನಾಗುತ್ತೆ, ಬಿಫೋರ್ 6 months ಆಫ್ ಏಜ್ ಅವರು ಬಂದರೆ ನಾವು ಏನು ಮಾಡ್ತೀವಿ, ಮಿನಿಮಲಿ ಇನ್ವೇಸಿವ್ ಎಂಡೋಸ್ಕೋಪಿಕ್ ಅಸಿಸ್ಟೆಡ್ ಸರ್ಜರಿ ಮಾಡೋದು. ಅದರಲ್ಲಿ ಏನಂದರೆ ಸ್ಮಾಲ್ ಕಟ್ ಮಾಡಿಬಿಟ್ಟು ಇರೋದು ಫುಲ್ಲು ಎಷ್ಟು ಫ್ಯೂಸ್ ಆಗಿರುತ್ತೆ ಅದು ಜಾಯಿಂಟ್ ಬೋನು ಅದನ್ನು ತೆಗೆದುಬಿಟ್ಟು ಫಾಲೋಡ್ ಬೈ ಹೆಲ್ಮೆಟ್ ಥೆರಪಿ ಅಂತ. ಹೆಲ್ಮೆಟ್ ಈಸ್ ಇದು ತೆಗಿಯೋದ್ರಿಂದ ಏನಾಗುತ್ತೆ, ರಿಸ್ಟ್ರಿಕ್ಟಿವ್ ಫೋರ್ಸ್ ಹೋಗುತ್ತೆ. ಸೊ ಬ್ರೈನ್ ಸ್ಟಾರ್ಟ್ಸ್ ಗ್ರೋಯಿಂಗ್, ಬಟ್ ಆಲ್ರೆಡಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಬೋನ್ ಶೇಪಲ್ಲಿ. ಸೊ ಈ ಹೆಲ್ಮೆಟ್ ಏನು ಮಾಡುತ್ತೆ, ಇಟ್ ಈಸ್ ಸ್ಪೆಸಿಫಿಕಲಿ ಈಸ್ ನಾಟ್ ರೆಗ್ಯುಲರ್ ಹೆಲ್ಮೆಟ್. ಇಟ್ ಈಸ್ ಸ್ಪೆಸಿಫಿಕಲಿ ಮೇಡ್. ಅದರ ಸ್ಕ್ಯಾನ್ ಮಾಡಿ ಪೋಸ್ಟ್ ಸರ್ಜರಿ ಆದಮೇಲೆ ಸ್ಕ್ಯಾನ್ ಮಾಡಿ ಅದರ ಅಕಾರ್ಡಿಂಗ್ ಟು ಎಲ್ಲೆಲ್ಲಿ ಗ್ಯಾಪ್ಸ್ ಇರುತ್ತೆ, ಎಲ್ಲಿ ರೌಂಡ್ ಶೇಪ್ ಬರಬೇಕು. ಬೇಸಿಕಲಿ ಯೂಶ್ವಲಿ ಅವರ್ ಏನಂದರೆ ರೌಂಡ್ ಆಗಿರುತ್ತೆ ಶೇಪ್, ಆ ಶೇಪ್ ಬರಬೇಕಂತ ಸ್ಪೆಷಲೈಸ್ಡ್ ಮೇಡ್ ಹೆಲ್ಮೆಟ್ಸ್ ಬರುತ್ತೆ. ಅದನ್ನು ಎವ್ರಿ ಮಂತ್ಲಿ 2 months 15 days ಇನಿಷಿಯಲಿ ಎಲ್ಲ ಒಳಗಡೆ ಅಡ್ಜಸ್ಟ್ ಮಾಡಿ ಒನ್ ಇಯರ್ ಹಾಕ್ತೀವಿ. ಸೊ ಅದು ಮಾಡೋದ್ರಿಂದ ಶೇಪ್ ಚೆನ್ನಾಗಾಗುತ್ತೆ. ಬಟ್ ಸರ್ಜರಿ ಮಾಡಿ ಬೋನ್ ತೆಗೆದಿದ್ದರಿಂದ ಬ್ರೈನ್ ಸ್ಟಾರ್ಟ್ ಗ್ರೋಯಿಂಗ್ ಇನ್ ದ್ಯಾಟ್ ವೇ. ಸೊ ದಿಸ್ ಈಸ್ ವೆನ್ ದೇ ಕಮ್ ವೆರಿ ಅರ್ಲಿ ವಿದಿನ್ 6 months ಆಫ್ ಏಜ್. ಆಲ್ಸೋ 1 ಅಥವಾ 2 ಸೂಚರ್ಸು ಫ್ಯೂಸ್ ಆಗಿದ್ರೆ. ಸ್ವಲ್ಪ ಜನ ವೆರಿ ಲೇಟಾಗಿ ಬರ್ತಾರೆ, ಅವಾಗ ಏನಾಗಿರುತ್ತೆ ಆಲ್ರೆಡಿ ಶೇಪು ಚೇಂಜ್ ಆಗಿರುತ್ತೆ ತುಂಬ. ಅದನ್ನು ಸಿಂಪಲ್ ಹೆಲ್ಮೆಟ್ ಥೆರಪಿ ಅಥವಾ ಕರೆಕ್ಟ್ ಮಾಡೋದು ತುಂಬಾ ಕಷ್ಟ. ಆವಾಗ ಓಪನ್ ಸರ್ಜರಿ ಅಂತ ಮಾಡ್ತೀವಿ. ಓಪನ್ ಸರ್ಜರಿಯಲ್ಲಿ ದೊಡ್ಡದು ಬಿಗ್ ಕಟ್ ಫ್ರಮ್ ಹಿಯರ್ ಟು ಹಿಯರ್ ಮಾಡಿ ಆಲ್ ಆಫ್ ದ ಬೋನ್ಸ್, ಸ್ಕಲ್ ಬೋನ್ಸ್ ಎಲ್ಲ ನಾವು ತೆಗೆದುಬಿಟ್ಟು ಔಟ್ಸೈಡ್ ತೆಗೆದು ಶೇಪ್ ಮಾಡಿ ಪ್ರಾಪರಾಗಿ. ಆಲ್ಸೋ ಇದು ಇಲ್ಲಿ ಇರುತ್ತೆ, ಸ್ಕಲ್ಲು ಇರುತ್ತೆ, ಐ ಮೇಲೂ ಎಲ್ಲ ಎಫೆಕ್ಟ್ ಇರುತ್ತೆ. ಸೊ ಇಸ್ಕೊಳ್ಳ ಆರ್ಬಿಟಲ್ ಅಡ್ವಾನ್ಸ್ಮೆಂಟ್ ಅಂತ, ಆ ಕಣ್ಣಿಗೂ ಜಾಗ ಮಾಡಿಕೊಡ್ಬೇಕು ನಾವು. ಆಮೇಲೆ ಹೆಡ್ ಶೇಪು ಸರಿ ಮಾಡಬೇಕು. ವಿ ಹ್ಯಾವ್ ಟು ಗಿವ್ ಅ ಗ್ಯಾಪ್ ಫಾರ್ ದ ಬ್ರೈನ್ ಟು ಗ್ರೋ. ಇಟ್ಸ್ ಎ ಲಿಟಲ್ ಬಿಗರ್ ಪ್ರೊಸೀಜರ್. ಸೊ ಯೂಶ್ವಲಿ 10 months ಇದಕ್ಕಂದರೆ ಒಂದು 6-7 hours ಸರ್ಜರಿ ಆಗುತ್ತೆ. ಸೊ ಅದಕ್ಕೆ ನಾವು ಅರೌಂಡ್ 10 months ವೆರಿ ಸೇಫ್ ಫಾರ್ ಅನಸ್ಥೀಷಿಯಾ ಎವ್ರಿಥಿಂಗ್. ಸೊ ಅರೌಂಡ್ 10 months ಮಾಡೋದು. ಎರಡರ ಡಿಫ್ರೆನ್ಸ್ ಅಂದರೆ ಬೇಗ ಮಾಡೋದ್ರಿಂದ ಕ್ವಿಕ್ ಮಗು ಬೇಗನೆ ಡಿಸ್ಚಾರ್ಜ್ ಮಾಡ್ಬೋದು. ಸ್ಮಾಲ್ ಕಟ್ಸು, ರಿಕವರಿ ಫಾಸ್ಟರು, ಮಾರ್ಬಿಡಿಟಿ ಈಸ್ ಲೆಸ್ ಕಂಪೇರ್ ಟು ದ ಅದರ್ ಸರ್ಜರಿ. ಸೊ ಅದಕ್ಕೆ ನಾವು ವೈ ವಿ ಆರ್ ಡೂಯಿಂಗ್ ಸೋ ಮಚ್ ಅವೇರ್ನೆಸ್ ಅಂದರೆ ತುಂಬ ಬೇಗ ಬಂದರೆ ವಿ ಸೇವ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ಸರ್ಜಿಕಲ್ ಇದನ್ನು ಇವನ್ ಕಾಸ್ಟ್ ವೈಸ್ ಆಲ್ಸೋ ಎಲ್ಲನೂ ಕಮ್ಮಿ ಆಗುತ್ತೆ, ಮಾರ್ಬಿಡಿಟಿ ಕಮ್ಮಿ ಆಗುತ್ತೆ, ಡೆವಲಪ್ಮೆಂಟಲ್ ಇಶ್ಯೂಸ್ ಪ್ರಾಬ್ಲಮ್ ಆಗಲ್ಲ, ಶೇಪು ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ ಡಾಕ್ಟರ್, ಹೆಲ್ಮೆಟ್ ಥೆರಪಿ ಅಂತ ಹೇಳಿದ್ರಲ್ಲ, ಅಂದರೆ ಅದು ಯಾವ ರೀತಿಯಾಗಿ ಎಕ್ಸ್ಟರ್ನಲಿ ಆ್ಯಡ್ ಮಾಡೋದಾ? ಇದು ರೆಗ್ಯುಲರ್ ಹೆಲ್ಮೆಟ್ ಇರುತ್ತೆ, ಅದೇ ಥರ ಶೇಪ್ ಇರುತ್ತೆ, ಶೇಪ್ ವೈಸ್. ಬಟ್ ಒಳಗಡೆ ತುಂಬ ಡಿಪೆಂಡಿಂಗ್ ಆನ್ ದ ವಾಟ್ ಟೈಪ್. ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ, ಇದರಲ್ಲಿ ಇಲ್ಲಿ ಬ್ರೌಂಡ್ ಆಗಿದೆ, ಇಲ್ಲಿ ಟ್ರಯಾಂಗಲ್ ಆಗಿದೆ. ಸೊ ಇಲ್ಲಿ ನಮಗೆ ಬೋನ್ ಗ್ರೋತ್ ಆಗಬೇಕು.
ಸೊ ಅಲ್ಲೇನು ಮಾಡ್ತಾರೆ ಹೆಲ್ಮೆಟಲ್ಲಿ ಇಲ್ಲಿ ಟೈಟ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ಗ್ಯಾಪ್ಸ್ ಇರುತ್ತೆ. ಸೊ ಈ ಗ್ಯಾಪ್ ಇಲ್ಲಿ ಕೊಡೋದ್ರಿಂದ ಇಲ್ಲಿ ಜಾಗ ಇರುತ್ತೆ ಈ ಬ್ರೈನ್ಗೆ, ಈ ಪಾರ್ಟ್ ಆಫ್ ಅ ಸ್ಕಲ್ ಗ್ರೋತ್ ಆಗೋಕ್ಕೆ. ಸೊ ಇನ್ ದ್ಯಾಟ್ ವೇ ಮಾಡಿಫೈ ಮಾಡ್ತಾ ಓವರ್ ದ 1 year ಟೈಮ್ ಹೆಲ್ಮೆಟ್ಟು ನಾರ್ಮಲ್ ಶೇಪ್ ಬರುತ್ತೆ. ದೀಸ್ ಆರ್ ಸ್ಪೆಷಲಿ ಮೇಡ್ ಮಟೀರಿಯಲ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಲಾಟ್ ಆಫ್ ಟೆಕ್ನಾಲಜೀಸ್ ಇನ್ವಾಲ್ಡ್ ಇನ್ ದ್ಯಾಟ್ ಸ್ಪೆಸಿಫಿಕ್ ಏರ್ ಹೋಗೋಕ್ಕೆ ಆ ಥರ. ಸೊ ಮಲ್ಟಿಪಲ್ ಸ್ಕ್ಯಾನ್ಸ್ ಮಾಡ್ತಾರೆ, ಲೈವ್ ಸ್ಕ್ಯಾನ್ಸ್ ಮಾಡಿ ಅದ್ರ ಪ್ರಕಾರ ದೀಸ್ ಹೆಲ್ಮೆಟ್ಸನ್ನು ಮಾಡೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ನಮಸ್ಕಾರ, ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟಲಿ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.